ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಅವಳು ಕಾಲ್ ಮಾಡಿ ಬೈತಿದ್ದಾಳೆ. ಸೊ ಜಸ್ಟ್ ಇವಾಗ ಬೇಗ ಕಾಲ್ ಮಾಡಿ ಬಾ ಅಂತ ಹೇಳಿದ್ಲು. ಅದಕ್ಕೆ ನಾವು ನಮ್ಮ ರೆಗ್ಯುಲರ್ ಹೋಗೋ ಸ್ಪಾಟಿಗೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಹೆಲ್ಮೆಟ್ ತೊಗೊಂಡು ಹೋಗ್ತಿದ್ದೀನಿ, ಬನ್ನಿ ಹೋಗುವ. ನನ್ನ ಗಾಡಿ ಕೀ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ನನ್ನ ಗಾಡಿ ಇದೆ, ಗಾಡಿನ ವಾಶೇ ಮಾಡಿಲ್ಲ, ನೋಡ್ಬೋದು ಇರಿ. ನೋಡಿ ಗೈಸ್, ನನ್ನ ಗಾಡಿನ ವಾಶೇ ಮಾಡಿಲ್ಲ. ಎಸ್, ಆಫ್ಟರ್ ಫ್ಯೂ ಡೇಸ್ ನನ್ನ ಗಾಡಿನ ಎತ್ತುತ್ತಾ ಇದ್ದೀನಿ. ಫ್ಯೂ ಡೇಸ್ ಅಂದರೆ 3 ಡೇಸ್ ಆಯಿತು. ಎಸ್, ಗಾಡೀಲಿ ಹೆಲ್ಮೆಟ್ ಇದೆ. ಹೆಲ್ಮೆಟ್ ಜೊತೆಗೆ ಬಟ್ಟೆ ಬೇಕು. ಕ್ಲೀನ್ ಮಾಡೋಣ, ಕ್ಲೀನ್ ಮಾಡಿ ಹೋಗೋಣ. ನೋಡಿ ಎಷ್ಟು ಗಲೀಜಿದೆ. ನಾನು ಒಬ್ಬಳೇ ಅನಿಸುತ್ತೆ ಈ ಥರ ತುಂಬ ಗಲೀಜಾಗಿ ಇಟ್ಕೊಳ್ಳೋದು ಗಾಡಿನ. ನನಗೆಲ್ಲರೂ ಬೈತಾರೆ. ನೋಡಿ ತುಂಬ ಗಲೀಜಾಗ್ಬಿಟ್ಟಿದೆ. ಇವಾಗ ದಸರಾ ಬರುತ್ತಲ್ಲ, ಆವಾಗ ವಾಶ್ಗೆ ಕೊಡೋಣ ಅಂತ ಇದ್ದೀನಿ ಗೈಸ್. ಪ್ಲೀಸ್ ಕಾಲ್ ಮಾಡಿದ್ದೀನಿ ಅವಳಿಗೆ, ಬಾ ಅಂತ ಕೊಡೋಣ. ಬಾ, ಇವಾಗ ಬರಲೇಬೇಕಾಚೆ. ಅವಳಿಗೆ ಕ್ಯಾಮ್ರಾ ಕಾನ್ಷಿಯಸ್ನೆಸ್ಸು. ಹೀರೋಯಿನ್ ಥರ ಫೀಲ್ಸ್ ಗೈಸ್. ಅವಳಿಗೆ ಮುಖನೇ ತೋರಿಸಲ್ಲ. ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ನಾನು. ಸದ್ಯ ಹಂಗೆ ಹೋಗೋಣ ಅನ್ಕೊಂಡೆ. ನೂಡಲ್ಸ್ ತಿನ್ನಕ್ಕಿತ್ತಾನೆ ನೋಡಿ ಎದ್ರುಕೋತಾಳೆ ಬ್ಲಾಗ್ ಮಾಡ್ಬೇಕಂತ. ನಾನು ಡಸ್ಟ್ ಇನ್ನ ಬ್ಲಾಗರ್ ಜಾಹ್ನವಿ. ನೋಡಿ ಗಾಡಿ ಮೇಂಟೈನ್ ಮಾಡೋ ಲಕ್ಷಣ ಇದೆ. ಮೋಸ ಮಾಡ್ತೀವಿ. ನೀನು ತಗೊಬಂದ್ಬಿಟ್ಟು ಬೋರ್ಡ್ನ ನನ್ನ ಕೈ ಕೊಟ್ಬಿಟ್ಟು ವಿಡಿಯೋ ಮಾಡ್ತೀಯ. ನೀನು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತೀಯ. ಅಯ್ಯೋ ನೋಡಿ ಎಷ್ಟು 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 ಬ್ಯೂಟಿಫುಲ್ ಆಗಿದ್ದಾಳೆ. ನೋಡಿ ಬ್ಯೂಟಿಫುಲ್ ಆಗಿದ್ದಾಳೆ. ಇದೆ ನಾವು ಬರೋ ಪ್ಲೇಸು ಮ್ಯಾಗಿ ಅಡ್ಡ ಅಂತ ವಿಜಯನಗರಲ್ಲಿದೆ. ಅಲ್ಲೇ ಎಲ್ಲಿದೆ ಇದು? ವಿಜಯನಗರ ಸಂಧಿ. ಏನು ಮಾಡೋಣ ಗೊತ್ತಾ, ಸುಮ್ಮನೆ ಇವಾಗ ನಮ್ಗೇನು ಸ್ಪೈಸಿ ಬೇಕು ತಾನೇ. ನಾನು ಅವತ್ತು ಹಾಟ್ ಆ್ಯಂಡ್ ಸ್ಪೈಸಿ ಏನೋ ತೊಗೊಂಡೆ. ನೋಡಿ ಮೆನು ಈ ಥರ ಇದೆ. ಕಾಸ್ಟ್ಲಿ ಅನಿಸುತ್ತೆ. 10 ರೂಪಾಯಿ ಮ್ಯಾಗಿಗೆ 90 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆದರೂ ನೋಡಬೇಕು ಚಾರ್ಜ್ ಮಾಡ್ತಾರೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕೇಸ್ ಕೊಡಿಸ್ತೀನಿ ಅಂತ ಹೇಳೋಳೆ. ಕೊಡಿಸಿಲ್ಲ ಅಂದರೆ ಏನು? ಫೋನ್ ಕೇಸ್ ಕೊಡಿಸ್ತೀನಿ ಅಂತ ಹೇಳೋಳೆ. ಕೊಡಿಸಿಲ್ಲ ಅಂತಂದರೆ ಆಯಿತು. ಆಮೇಲೆ ಒಳ್ಳೆ ಇರಿಟೇಷನ್. ನೋಡಿ ಸೆಂಟ್ರಲ್ ಲೈನ್ ಬಂದೈತೆ. ಹೆಲ್ಮೆಟ್ ಹಾಕೊಂಡು ಅದಕ್ಕೆ ಏನು ಮಾಡಿ, ಬಟ್ಟೆ ಹಾಕೊಂಡು ಆಮೇಲೆ ಹೆಲ್ಮೆಟ್ ಹಾಕೋಬೇಕು. ಇಲ್ಲಾಂದ್ರೆ ಹಿಂಗೆ ಓಪನ್ ಐತಿ. ಬಟ್ಟೆ ಹಾಕೊಂಡಿದ್ಯಲ್ಲ ಮತ್ತೆ ತಲೆ ಮೇಲೆ ಬಟ್ಟೆ ಹಾಕೋಬೇಕು. ತಲೆ ಮೇಲೆ ಅಂತ ಹೇಳ್ಬೇಕಲ್ವಾ ಗೈಸ್. ಬಟ್ಟೆ ಅಂತಂದ್ರೆ ಕರೆಕ್ಟಾಗಿ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲೇ ಕಾಣ. ಇಲ್ಲ ನಾನು ಅವಳಿಗಿಂತ ದೊಡ್ಡ ಹೆಲ್ಮೆಟ್ ಹಾಕೊಂಡಿದ್ದೆ. ಯಾಕಂದ್ರೆ ನಾನೇ ರೈಡ್ ಮಾಡ್ತಿದ್ದಿದ್ದು. ಈ ಚೈಲ್ಡ್ಗೆ ಗಾಡಿ ಓಡ್ಸೋಕೆ ಬರಲ್ಲ. ಚೈಲ್ಡ್ ಗಾಡಿ ಓಡ್ಸೋಕೆ ಬರಲ್ಲ ಗೈಸ್. ಓಡಿಸ್ತಾರೆ ಎಲ್ಲ ಓಡಿಸ್ತಾರೆ, ಲಾರಿ ಓಡಿಸ್ತಾರೆ. ನಮಗೇನು ಏನು ಬರಲ್ಲ. ಇವಳು 2 ವೀಲರ್ನ ತಗೊಂಡೋಗಿ ಎಲ್ಲಾದ್ರೂ ಇಟ್ಬಿಡ್ತಾಳೆ. ಓಡ್ಸೋಕೆ ಬರಲ್ಲ. ಬಿಲ್ ಪೇ ಮಾಡ್ದಾ? ಮಾಡೋಗು. ನಮ್ಮದೇ ಅಂಗಡಿ. ಹೌದಾ? ಗೈಸ್ ನೋಡಿ ಎಷ್ಟು ರುಪೀಸ್ ಇದು? ಎಷ್ಟಿದು ಅಮೌಂಟ್? 80 ರೂಪಾಯಿ. 80 ರೂಪಾಯಿ. 80 ರೂಪಾಯಿಗೆ ಇಷ್ಟೇ ಸಿಗೋದು. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದೇನೆ ಗೈಸ್. ಚೆನ್ನಾಗಿಲ್ಲ ಅಂದರೆ ಇವಳನ್ನ ಹಿಡ್ಕೊಂಬಂದು ಹೊಡೀರಿ. ಹುಡ್ಕೊಂಬಂದು ಹೊಡೀರಿ ಇವಳನ್ನ. ಕನ್ನಡ ಕಲಿದಿ ಮೊದಲು. ಕನ್ನಡ ಬರುತ್ತೆ ನನಗೆ, ಕನ್ನಡದವಳೇ. ಚೆನ್ನಾಗಿಲ್ಲ ಅಂತಂದರೆ ಇವಳನ್ನ ಬಂದು ಹುಡ್ಕೊಂಬಂದು ಹೊಡಿಬೇಕು. ಸುಮ್ಮನೆ ಬಿಲ್ಡಪ್ ಕೊಡ್ತಾವಳೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಎಲ್ಲ ಡವು.
ಅವ್ರು ಬರ್ತಿರೋದು ಕಾಲೇಜ್ ಟೈಮ್ ಕಾಲೇಜ್ ಈಗಲೇ ಟೈಮಿಂದ ಮುಗಿದು ಕಾಲೇಜು ಕಾಲೇಜ್ ಟೈಮಿಂದ ಕಾಲೇಜ್ ಟೈಮಿಂದನೇ ನಾವು ಬರ್ತಾರೆ ಕಾಲೇಜ್ ಇದ್ದಾಗಿಂದನೂ ಬರ್ತಾರೆ ಸೋ ನೈಸ್. ತಿಂಡಕರ ಹೇಗಿದ್ರು ಈಗ ಮೂಗಲೆಲ್ಲ ಬರ್ತಾ ಇದೆ. ಖಾರ ಸಖತ್ ಖಾರ. ಅದು ಖಾಲಿ ಮಾಡಿಬಿಟ್ಲು, ನಾನು ಇನ್ನೂ ಖಾಲಿನೇ ಮಾಡಿದೆ. ಖಾರ ಆಗ್ತಾಯಿದೆ. ಹಾಟ್ ಆ್ಯಂಡ್ ಸ್ಪೈಸ್. ನಾನು ನೋಡಿ ಹೆಲ್ಮೆಟ್ ಹಾಕಿದ್ದೀನಿ, ಇವಳು ಹೆಲ್ಮೆಟ್ ಹಾಕಿಲ್ಲ. ರೈಡರ್ ಸೇಫ್ಟಿ ಇಂಪಾರ್ಟೆಂಟ್. ಇವ್ರ ಸೇಫ್ಟಿನೂ ಇಂಪಾರ್ಟೆಂಟ್. ಇಲ್ಲಿಂದ ಎಷ್ಟು ದೂರ ಇದೆ ಗೊತ್ತಾ? ಬೇಕಾ ನಿನ್ ಕೇಸ್ ಬೇಡವಾ? ಬೇಕಾ? ಬೇಕು 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 ಕೇಸು 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 ನೋಡಿ ಇಲ್ಲದು ಯಾವತ್ತು ಕೇಸ್ ಫೋನ್ ಕೇಸೇ ನೋಡಿಲ್ವ ನನ್ನ ಥರ ಆಡ್ತಿದ್ದಾಳೆ. ಕೇಸ್ ತಗೊಳಕ್ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎದುರ್ಕೊಬಿಡ್ತಾರೆ ಜನ. ಚೆನ್ನಾಗಿಲ್ಲ ಜಾತ್ರೆ. ಯಾವುದು ಅದು ಯಾವುದೋ ಸೈಕ್ ಆಗೋದೆ ಆ ಥರ ಇದೆಯಾ? ಅಲ್ಲ, ಅದು ಯಾವುದೋ ರೀಲ್ಸ್ ನೋಡ್ಬಿಟ್ಟೆ ಒಂದು ಆಂಟಿದು. ಒಂದು ಆಂಟಿ ಮಾಡ್ತಾ ಇರೋದು ಅದು ಬರುತ್ತೆ ಗೊತ್ತಾ? ನಿನಗೆ ಶೇರ್ ಮಾಡಿದ್ದೀನಿ. ನೋಡಿದ್ರೆ ನಮ್ಮ ತಲೆಯಲ್ಲಿ ಅದೇ ಓಡ್ತೈತೆ. ಇವಳು ಫೋನ್ ಕೇಸ್ ತಗೊಂಡ್ರೆ ಸೈಕಾಗೋದೆ ಅಂತ ಸಾಂಗ್ ಹಾಕ್ತಾವಳೆ. ಅಲ್ಲ ಇಲ್ಲ, ಇದು ಅಷ್ಟು ಲೈಕ್ ಆಗಲಿಲ್ಲ. ಇದು ಬೆಟರ್ ಆಗಿದೆ. ಅಂಗಡಿ ಸಿಗ್ತಾನೆ ಇಲ್ಲ, ನಂಗೆ ಗ್ಯಾಸ್ ಬೇಕೀಗ. ಅವಳ ಹತ್ರ 4-5 ಕೇಸ್ ಇದೆ, ಆದರೂ ಬೇಕಂತೆ. ಅದು ಯಾವುದೋ ಜಾನ್ವಿ ಕೊಡ್ಸಿದ್ದಲ್ಲ, ನಂಗೆ ಜಾನ್ವಿ ಕೊಡ್ಸೋದೊಂದು ಬೇಕು. ಆಯಿತು, ನೀನು ಎಸಿಬಾರ್ದೆಲ್ಲೂ ಇಟ್ಕೊಂಡೇ ಇರಬೇಕು. ಹಾಟಲ್ಲಿ ಇಟ್ಕೊತೀನಿ. ಅಷ್ಟೇ 2 ದಿವಸ ಕೊಡ್ಸಿದ್ರೆ ಆಮೇಲೆ ತೆಗೆದೆಲ್ಲೋ ಎಸ್ತಿರ್ತಾರೆ. ಯಾರು ಕೊಡ್ಸಿದ್ದು ಅಂದರೆ ಹೇಳಲ್ಲ. ಸೇಫಾಗಿ ಇಟ್ಕೊಂತೀನಿ. ಇವಳು ಮೊದಲು ಕೊಡ್ಸಕ್ಕೆ ಹೇಳಿ. ಅಲ್ಲ ಅಂಗಡಿ ಹೋಗಿದ್ವಿ, ಚೆನ್ನಾಗಿದ್ರು ಬೇಡ ಅಂದ್ಲು. ಅಂಗಡಿನೇ ಇಲ್ದಿರೋ ಏರಿಯಾ ಕರ್ಕೊಂಡ್ಬಿಟ್ಟು ಫೋನ್ ಕೇಸ್ ಕೊಡ್ತೀನಿ ಅಂತ ಸುಮ್ಮನೆ ಅನಿಸ್ತವಳು. ವಿಜಯನಗರಲ್ಲಿ ಅಂಗಡಿ ಇಲ್ವಾ? ನೋಡಿ, ವಿಜಯನಗರಕ್ಕೆ ಬಂದ್ಬಿಟ್ಟು ಅಂಗಡಿ ಐತೆ, ಇನ್ನರ್ ತಿನ್ನೋದಿದೆ, ಚಪ್ಪಲಿ ಅಂಗಡಿ ಐತೆ, ತಿನ್ನೋದಿದೆ ಇಷ್ಟೇ. ಫೋನ್ ಕೇಸ್ ಅಂಗಡಿನೇ ಇಲ್ಲ ಅಲ್ಲಿ. ಇವಾಗ ನಾನು ನೋಡು ಕೊಡಿಸ್ತೀನಿ. ಮುಖ ಕಾಣ್ತೈತೆ, ಲಿಪ್ಸ್ಟಿಕ್ ಹಚ್ಕೋಬೋದು ನೀಟಾಗಿ ನೋಡ್ಬಿಟ್ಟು. ಹೌದಾ? ಇದು ಸೆಲೆಕ್ಟ್ ಮಾಡಿದ್ದು ಬೇಡ ಅಂದೆ. ಎರಡು ಕೊಡಿಸ್ಬಿಡು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಇವಾಗ ಅಲ್ಲೂ ಸಿಕ್ಲಿಲ್ಲ ಇವಳಿಗೆ, ಅಲ್ಲೂ ಇಷ್ಟ ಆಗಿಲ್ಲ. ಸಿಕ್ತು ಇನ್ನೊಂದು ಅಂಗಡಿ ನೋಡೋಣ ಇಲ್ಲ, ಅಲ್ಲಿ 2 ಡಿಸೈನ್ ಇರೋದು, ಅದು ಬಿಟ್ಟು ಡಿಸೈನ್ಸೇ ಇಲ್ಲ. ಅದಕ್ಕೆ ಬೇರೆ ತಗೊಳಕ್ ಹೋಗ್ತಾ ಇದೀವ. ಒಂದೇ ತಾನೇ ಒಂದು ಇಷ್ಟ ಆಗಿದೆ, ತಗೋಬೇಕಿತ್ತು. ಬೇರೆ ಬೇರೆ ಎಲ್ಲ ಕಲೆಕ್ಷನ್ಸ್ ಇಟ್ಬಿಡ್ಬೇಕಪ್ಪ. ಒಂದೇ ಒಂದು ಇಟ್ಟಿದ್ದಾರೆ, ಅದಕ್ಕೆ ಬೇರೆ ನೋಡೋಣ. ಇಲ್ಲ, ಬೇರೆ ಅದು ತಗೋ. ತಗೋತಾಳಂತೆ. ತಗೊಂತಂದ್ರು ಚೆನ್ನಾಗಿದೆ ವೈಟ್. ಇದು ಬಂದ್ಬಿಟ್ಟಿದೆ. ಕಿತ್ತಾಕಿದ್ಲು ಪೀಸ್ ನೋಡಿ, ಡ್ಯಾಮೇಜ್ ಪೀಸ್. ಅವ್ರು ಇಟ್ಟಿದ್ದಾರೋ ಇವಳು ಕಿತ್ತಾಕಿದ್ಲು ಗೊತ್ತಿಲ್ಲ. ಇಲ್ಲ, ಇವು ಚೆನ್ನಾಗಿತ್ತು. ಇದು ಚೆನ್ನಾಗಿತ್ತಾ? ಇಲ್ಲ, ಈ ಡಿಸೈನ್ ಚೆನ್ನಾಗಿತ್ತು. ಕಿತ್ತೋಗೋಯ್ತಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀನಿ. ನಾನು ಕಿತ್ತಾಕಿಲ್ಲ. ಗೈಸ್ ನೋಡಿ, ಇದು ಕ್ರೀಮ್, ಅದು ವೈಟ್. ತಲೆ ಮೇಲೆ ಇಟ್ಟರೆ ನೋಡಿ, ಎರಡು ಒಂದೇ ಥರ ತನ ಕಾಣ್ತೈತೆ. ಇದು ಒಪ್ತಾನೆ ಇಲ್ಲ. ತಿರುಗು ನೋಡಿ, ವೈಟಲ್ಲಿ ಏನು ಡಿಫ್ರೆನ್ಸ್, ಈ ಕ್ರೀಮಲ್ಲಿ ಏನು ಡಿಫ್ರೆನ್ಸ್? ಎರಡು ಚೆನ್ನಾಗೇ ಐತೆ. ತಗೋ, ನಂಗೆ ವೈಟು, ನಿಂಗೆ ಕ್ರೀಮು. ನೋಡಿ, ಕ್ರೀಮ್ ಡಿಫ್ರೆನ್ಸ್ ಗೊತ್ತಾಗ್ತದಲ್ಲ. ಅದು ವೈಟ್, ತಲೆ ಮೇಲೆ ಇಟ್ಟರೆ ಗೊತ್ತಾಯ್ತಾ ಇಲ್ಲ. ವೈಟು ಇವಾಗ ಕತ್ಲೆ ಇದೆ, ಆಮೇಲೆ ಬ್ರೈಟ್ ಆದಾಗ, ಬೆಳಗ್ಗೆ ಆದಾಗ ಕಾಣಿಸ್. ಬ್ರೈಟ್ ಆದಾಗ ಕ್ರೀಮೇ ಬ್ರೈಟಾಗಿ ಕಾಣೋದು. ಗೈಸ್, ಇವಳು ಅವಾಗಿಂದ ನೋಡ್ಬಿಟ್ಟು ಇವಾಗ ಬೇಡ ಅಂತ ಇದ್ದಾಳೆ. ವೇಸ್ಟ್ ಅಲ್ಲ. 40 ರೂಪಾಯಿ ಐಟಮು 70 ರೂಪಾಯಿ ಹೇಳ್ತವ್ರೆ. ಅವ್ರು ಕೊಡ್ಲೇ ಇಲ್ಲ ಫೈನಲಿ. ಅಷ್ಟೊಂದೆಲ್ಲ ಅವ್ರು ನೋಡಿ ಕೊಡ್ಲಿಲ್ಲ ಅಲ್ಲ, ನಾವು ಬೇಡ ಯಾವ ಇವೆಲ್ಲ? ತಗೊಂಡ್ಲು. 220 ರುಪೀಸ್ ಕೊಟ್ಟರು. ನೋಡಿ, ಜಾನ್ವಿ ಕೊಡಿಸಿದ್ದು ಲಕ್ಕ ಅಂತ ಇದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಚೆನ್ನಾಗಿದೆ. ನಾನು ಇದು ತಗೋತ್ಯಾ? ಅದು ನನಗೆ ಅಲ್ಲಿ ಸೆಟ್ ಆಗಿಲ್ಲ. ಇವಾಗ ಇಲ್ಲಿ ತಗೋತಾ ಇದೀವಿ. ಇದೇ ಪೀಸ್ ನೈಸ್ ಅಲ್ವಾ? ಓಕೆ, ತಗೋ.
ಕೊಡ್ತೀವಿ ನನ್ನ ಕಾಪುರಿ ಬಿಡಿಸಿಟ್ಟು ಅವನು ಲೇಟ್ ಆಗಲ್ಲ ಕರೆಕ್ಟ್ ಇದು ಪರ್ಫೆಕ್ಟ್ ನಿಮ್ಗೆ ಅಂತ ಹೇಳಿ ಮಾಡಿರೋ ಸೇವ್ ಇದು ಅದು ಹೇಳಿ ಕಿತ್ತೋಗುತ್ತೇನೋ ಅಂತ. ಕಿತ್ತೋಗೋಷ್ಟು ದಿನ ಯೂಸ್ ಮಾಡಿ ಆಮೇಲೆ ಹೊಸ ತಗೊಳ್ಳಿ ಕಿತ್ತೋಗಷ್ಟು ದಿವಸ ಯೂಸ್ ಯೂಸ್ ಮಾಡೋದಾ? ಮಾಡಿ ಆಮೇಲೆ ಹೊಸ ತಗೊಳ್ಳಿ ಕಿತ್ತೋಗೋದ್ರ ಬಗ್ಗೆ ಏನಕ್ಕೆ ಟೆನ್ಷನ್ ಮಾಡ್ತೀನಿ ಚೆನ್ನಾಗಿದೆ. ಕಾಲಡಿಗೆ ತಗೊಂಡು ಹಾಕೋದು ಕಾಲಡಿಗೆ ತಾನು ಹಾಕೋದು ಕಾಲು ಅಡಿಗೆನೆ ಕಿತ್ತೋಗ್ಲೇಬೇಕು ಬಟ್ ಯೂಸ್ ಬರುತ್ತೆ ಆಯ್ತಾ 6 ಮಂತ್ ಪ್ಲಸ್ ಯೂಸ್ ಬರುತ್ತೆ ಹೌದಾ? ನೀವು ಕರೆಕ್ಟ್ ನಿಮ್ಮ ಶಾಪ್ ಹೆಸರೇನು? ಬ್ಲಿಂಕ್ ಫ್ಯಾಷನ್ ಡಿಂಗ್ ಫ್ಯಾಷನ್ ವಿಜಯನಗರ. ಓಕೆ, ವಿಸಿಟ್ ಬ್ಲಿಂಕ್ ಮಾಡಿ. ಫ್ಯಾಷನ್ ನಮ್ದು ಇಲ್ಲಿದೆ MG ರೋಡ್ ಅಲ್ಲಿ ಒಂದಿದೆ ನಾನು ತೋರಿಸಿ ಆಗ್ತೀರಾ ಎಕ್ಸಿಟ್ ಆಗ್ತಿರಲ್ಲ ಫಸ್ಟ್ ಶಾಪ್ ನಮ್ದು ಇದು ಯಾರು ಬರೋದೇ ಹೊರಟು ಒಂದು ಹೊಸ ಕೇಸ್ ಕೊಡ್ಸಿದ್ ಹಳೆ ಕೇಸ್ ಕಳ್ದೆ ಹೋಯ್ತು ಪಾಪ. ನಾನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ನೋಡಿ ಇಂಥವ್ಳು ನಾನು ನಂಬ್ಕೊಂಡ್ಬಿಟ್ರೆ ನನ್ನ ಬಾಳಿ ಹಿಂಗೆ ಆಗೋದು. ಅವಳು ಕಳ್ದಾಗ್ತಾಳೆ ಅಂತ ನನಗೆ ಕೊಟ್ಲು. ನಾನು ನೋಡಿದ್ರೆ ನಾನು ತುಂಬ ರೆಸ್ಪಾನ್ಸಿಬಲ್ ಜಾಸ್ತಿ, ಬಿಟ್ಬಿಟ್ಟಿದ್ದೀನಿ. ಏನಾಗಲ್ಲಪ್ಪ, 150 ರೂಪಾಯಿ ಕೇಸ್ ತಾನೆ, ಅದಕ್ಕೆ ಯಾಕೆ ಕಳ್ಬೇಕು. ನಾನು 250 ರೂಪೀಸ್ ಕೇಸ್ ಕೊಡ್ಸಿದ್ದೀನಿ. ಕೇಸ್ ಆಗಿದೆ, ನಾನು ಬಿಟ್ಟುಬಿಟ್ಟಿದ್ದೆ. ನನ್ನ ಮಚ್ಚ ಕೊಡಿಸಿದ್ದು ನನಗೆ ಕೇಸು. ಅಯ್ಯೋ ಆಯ್ತು ಬಿಡಿ, ಇವಾಗ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಟಾಟಾ ಬೈ ಬೈ ಕೈ ಇಲ್ಲ. ತಿನ್ನಲ್ಲ ಅಂದ್ಬಿಟ್ಟು ಈ ಬೇಡ ಬೇಡ ಅಂದ್ಬಿಟ್ಟು ತಿಂತ ಬಿದ್ದವಳು. ಇನ್ನೂ ಒಂದು ಪೀಸು ತಿಂದಿಲ್ಲ. ಕಣ್ಣು ಕಾಣಿಸೋವರೆಗೂ ಕಾಣಿಸ್ದಲೇ ಇರೋವರೆಗೂ ತಿನ್ನಲ್ಲ ಅಂತ. ತಿಂತಾನೆ ಇರೋಕ್ಕಾಗ್ತದ? ತಿಂತಾನೆ ಇದ್ದಾಳಲ್ಲ ನಾನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಮನೆಗೆ ಬಿಟ್ಟೆ ನೋಡಿ, ಲೈಟ್ ಹತ್ರನೇ ನಿಂತ್ಕೋತಿದ್ದಾಳೆ, ಬೇರೆ ಕಾಣಬೇಕು ಅಂತ. 9 ಗಂಟೆಗೆ ಬಿಡ್ತಾಳೆ ಮನೆಗೆ. ನಮ್ಮಮ್ಮ ತಗೊಂಡ್ರೆ ಹೊಸ ಚಪ್ಪಲಿ ಆಗ್ತದೆ ನನಗೆ. ಚಪ್ಪಲಿ ಡಿವೈಡ್ ಮಾಡ್ತಿದ್ದಾಳೆ. ಚಪ್ಪಲಿ ಡಿವೈಡ್ ಮಾಡಿ ಅಂದರೆ ಅವಳಿಗೊಂದು ಪೇರು, ನನಗೊಂದು ಪೇರು. ಚಪ್ಪಲಿ ಇಟ್ಕೊಂಡು ಹೋಗ್ತಿದ್ದಾಳೆ, ಅವ್ನು ಕವರೇ ಕೊಟ್ಟಿಲ್ಲ. ಬಾಯ್ ಮಾಡು. ಬಾಯ್ ಬಾಯ್ ಗೈಸ್, ಗುಡ್ ನೈಟ್. ಗೈಸ್, ನಮ್ಮ ಮಾಮ್ ರಿಯಾಕ್ಷನ್ ನೋಡೋಣ ಬನ್ನಿ. ನೋಡಿ ಅಮ್ಮ ಎಷ್ಟು ಕೋಪದಲ್ಲಿದ್ದಾರೆ. ಸ್ಲಿಪ್ಪರ್ ತರಕ್ ಹೋಗಿದ್ದ ಇವನ ತಗೊಂಡೋಗೆ ನಿನಗೆ ದುಡ್ಡು ಎಷ್ಟಾಗದೆ? ಏನಾಯ್ತು? ಬೇವರ್ಸಿಗಳ ನಾವೆಲ್ಲ 5 ಪೇಸ್ಕು ಪರ್ದಾಡ್ತಾ ಇರ್ತೀವಿ, ಹೋಗಿ ಸ್ಲಿಪ್ಪರು ಎಮ್ಮಣ್ಣು ತಗೋಗು. ಇರೋ ಸ್ಲಿಪ್ಪರ್ ಅವನಾರು ಬೀದಿಯವನು ಕೊಡೋಗೆ. ಈಗ ಏನಾಯ್ತು? ಸ್ಲಿಪ್ಪರ್ ತಗೊಂಡು ಹಂಗಂತ ಏನೋ ತಗೋಬಾರ್ದಾ? ಮನೇಲಿ ಬಿದ್ದಿರ್ಲಿಲ್ಲ, ಯಾಕೆ ಬೇಕಾಗಿತ್ತು ಚಪ್ಪಲಿ? ಮೊನ್ನೆ ಒಂದ್ ಜೊತೆ ತರ್ಲಿಲ್ವಾ? ಅದನ್ನ 6 ಹೋಗೆ ನೀನು.